ಇವತ್ತು ಖರ್ಗೆ ಅವರು ದಿನಾಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮೇಲೆ, ಅಲ್ಲಿಂದ ಸನಾತನ ಧರ್ಮದ ಮೇಲೆ. ಅದಕ್ಕೆ ಉತ್ತರ ಇಲ್ಲ. ಈ ಒಂದು ಕನೇರಿ ಶ್ರೀಗಳ ಬಗ್ಗೆನೂ ಸಹ ಪ್ರತಿಕ್ರಿಯೆ ಇಲ್ಲ. ಪಾಪ ಪ್ರತಾಪ್ ಶಿವ ಮೇಲೆ ಯಾರೋ ಜೋಕರ್ಗಳು ಅಟ್ಯಾಕ್ ಮಾಡಿದ್ರೆ ಅದ್ರ ಬಗ್ಗೆ ಬಿ ಜೆ ಪಿ ಅಧಿಕೃತವಾಗಿ ಒಂದು ಹೇಳಿಕೆನೂ ಕೊಡ್ತಾ ಇಲ್ಲ. ಭಯ ಇವತ್ತು ಇಡೀ ಯಡಿಯೂರಪ್ಪ ಕುಟುಂಬಕ್ಕೆ ಭಯ ಏನಿದೆ ಅಂದರೆ, ಎಲ್ಲಿ ಪೋಕ್ಸೋದಲ್ಲಿ ಹಾಕಿ ಇಡೀ ನಾಳೆ ಹೈಕೋರ್ಟ್ ತೀರ್ಪು ಬಂದರೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅನ್ನೋಂಥ ಭಯದಿಂದ ಎಲ್ಲೆಲ್ಲೂ ನಾಪತ್ತೆ ಆಗಿಬಿಟ್ಟಾರೆ. ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷನೇ ನಾಪತ್ತೆ ಆಗ್ಯಾರ. ಆ ಪರಿಸ್ಥಿತಿ ಕರ್ನಾಟಕ ಬಿ ಜೆ ಪಿ ಬಂದಿದೆ. ಆ ದುರ್ದೈವ ಅಂದರೆ ಕೇಂದ್ರ ಹೈಕಮಾಂಡಕ್ಕೆ ಇನ್ನೂ ಯಡಿಯೂರಪ್ಪ ಬೇಟೆಕೋ ಹಠಾಯಿತು, ಬಿ ಜೆ ಪಿ ಕರ್ನಾಟಕ ಮೇಲೆ ಖತಮ್ ಹೋಗಾತ ಅನ್ನುವಂಥ ಸ್ಲೋಗನ್ ಹಿಡ್ಕೊಂಡು ಅಲ್ಲಿ ಕೂತಾರೆ, ಅದೇ ಜಪ ಮಾಡ್ಕೊತ ಅವ್ರು ಕೂತಿದ್ದಾರೆ. ಇವರಂತರೂ ನಾಪತ್ತೆ ಆಗಿಬಿಟ್ಟಾರೆ, ಕರ್ನಾಟಕದಿಂದ ಓಡಿ ಹೋಗಿಬಿಟ್ಟಾರೆ ವಿಜೇಂದ್ರ ಮತ್ತು ಅವರ ಅಪ್ಪ. ಒಂದು ಪೋಕ್ಸೋ ಪ್ರಕರಣದಿಂದ ಬಚಾವ್ ಆಗೋಕೋಸ್ಕರ ಧರ್ಮ ವಿರೋಧಿ ಚಟುವಟಿಕೆ ನಡೀತಾ ಇದ್ರು, ಸಮುದಾಯವನ್ನ ವಿಭಜನೆ ಮಾಡೋ ಚಟುವಟಿಕೆ ನಡೀತಾ ಇದ್ರು ಕೂಡ, ಹಾಗೆ ತಮ್ಮದೇ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಆಗ್ತಿದ್ರು ಕೂಡ ಮೌನವಾಗಿದ್ದಾರೆ. ಜಸ್ಟ್ ಫಾರ್ ಒನ್ ಕೇಸ್ ಅಂತ ಹೇಳ್ತಿದ್ದೀರಿ? ಹೌದು ಮೇಡಮ್, ಈಗ ಪೂರ್ತಿ ಭಯದ ವಾತಾವರಣದಲ್ಲಿ ಯಡಿಯೂರಪ್ಪ ಕುಟುಂಬ ಇದೆ. ಅವ್ರು ಮಾಡಿರೋ ಭ್ರಷ್ಟಾಚಾರ, ನಕಲಿ ಸಹಿ, ಅವ್ರು ಮಾಡಿದಂಥ ಈ ಪೋಕ್ಸೋ ಹಗರಣ, ಇವು ಎಲ್ಲದರಿಂದ ಯಡಿಯೂರಪ್ಪ ಕುಟುಂಬ ತತ್ತರಿಸಿ ಹೋಗಿದೆ. ಅದಕ್ಕಾಗಿ ಬಿ ಜೆ ಪಿಯನ್ನು ಬಲಿ ಕೊಡ್ತಾ ಇದ್ದಾರೆ. ಆದರೆ ಹೈಕಮಾಂಡನು ಸಹ ಕಣ್ಣು ಮುಚ್ಚಿ ಕೂತು ಬಿಟ್ಟಿದೆ. ಏನಾದರೂ ಹಾಳಾಗೋಗಲಿ, ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಲಿಂಗಾಯತರು ಬಿ ಜೆ ಪಿಯಿಂದ ವಿಮುಖರಾಗ್ತಾ ಇರುತ್ತೆ, ಇದೇ ಒಂದು ಸ್ಲೋಗನ್, ಇದೇ ಒಂದು ಮಂತ್ರ ಇಟ್ಕೊಂಡು ಇದನ್ನೇ ಬೆಳಗ್ಗೆ ಯಾರು ಬಿ ಜೆ ಪಿ ನಾಯಕರು ದಿಲ್ಲಿಗೆ ಹೋದರೆ ಇದೇ ಕತೆ ಹೇಳ್ಕೊಂಡು ಅವ್ರು ಕೂತಿದ್ದಾರೆ. ಇದೇ ರೀತಿ ಹೋದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ವಿಜೇಂದ್ರ ನೇತೃತ್ವದಲ್ಲಿ ಭವಿಷ್ಯ ಇಲ್ಲ.